ಮುಖ್ಯ ವೇದಿಕೆಯ ಮೇಲೇನೆ ಇಬ್ಬರು ಜೈನ ಸ್ವಾಮೀಜಿಗಳು ಫೋಟೋ ವಾರನ್ನು ನಡೆಸಿದ್ದಾರೆ. ಮಾತಿಗೆ ಮಾತು ಬೆಳೆದಿದೆ. ನನ್ನ ಫೋಟೋ ಯಾಕೆ ಹಾಕಿಲ್ಲ, ನನ್ನ ಫೋಟೋ ಯಾಕೆ ಹಾಕಿಲ್ಲ ಅಂತ ಮಾತುಗಳನ್ನು ಆಡ್ಕೊಂಡಿದ್ದಾರೆ. ಎಲ್ಲಿ ಮೈಕಲ್ಲಿನೇ 2 ಮೈಕ್ಗಳನ್ನು ಹಿಡಿದುಕೊಂಡು ಈ ಇಬ್ಬರು ಸ್ವಾಮೀಜಿಗಳು ಶೀತಲ ಸಮರವನ್ನು ಸಾರಿದ್ದಾರೆ. ಸ್ವಾಮೀಜಿಗಳ ವೈಮನಸ್ಸು ಬಹಿರಂಗ ಆಗಿದೆ ಈ ಒಂದು ವಿಚಾರವಾಗಿ. ಯಾಕಂದರೆ ಇಬ್ಬರು ಸ್ವಾಮೀಜಿಗಳು ವೇದಿಕೆಯ ಮೇಲೇನೆ ಮಾತಾಡಿಕೊಂಡಿರುವಂಥದ್ದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಶಿರೋರ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಶಿರೋರಾದಲ್ಲಿ 5 ದಿನಗಳವರೆಗೆ ಪಂಚ ಕಲ್ಯಾಣ ಮಹೋತ್ಸವ ನಡೀತಾ ಇದೆ. ಪ್ರವಚನ ಮಾಡಲು ಬಂದಿದ್ದಂತಹ ಭಟ್ಟಾರಕ ತನ್ನ ಕಾರ್ಯಕ್ರಮಕ್ಕೆ ಬಂದಾಗ ಇದು ಕೊಟ್ಟಿದ್ದಾರೆ, ಆಹ್ವಾನ ಕೊಟ್ಟಿದ್ದಾರೆ. ಆಹ್ವಾನ ಪತ್ರಿಕೆ ನೋಡಿ ಸಿಡಿಮಿಡಿಕೊಂಡಿದ್ದಾರೆ ಹಿರಿಯ ಸ್ವಾಮೀಜಿ ಒಬ್ಬರು. ನಾನು ನಮ್ಮ ಸ್ವಾಮೀಜಿ ನಮ್ಮವರ ಫೋಟೋ ಹಾಕೋವರೆಗೂ ಕೂಡ ನಾನು ಒಪ್ಪೋದಿಲ್ಲ, ನನ್ನ ಮನಸ್ಸು ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಫೋಟೋ ಹಾಕಿದರೆ ಮಾತ್ರ ನಾನು ಬರಲು ಪ್ರಯತ್ನ ಮಾಡ್ತೇನೆ ಅಂತ ಹಿರಿಯ ಸ್ವಾಮೀಜಿಯವರು ಹೇಳಿರುವಂಥದ್ದು. ನಾನು ಪ್ರತಿ ಸಲವೂ ಕೂಡ ನಿಮ್ಮೆಲ್ಲರದ್ದೇ ಕಾರ್ಯಕ್ರಮ ಏನಿದೆ ಅದೆಲ್ಲರ ಫೋಟೋವನ್ನು ಹಾಕಿದ್ದೀನಿ ಅಂತ ಆ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಅರ್ಧ ಗಂಟೆಯ ಈ ಫೋಟೋ ವಾರ ಏನಿದೆ ಆ ಮಹೋತ್ಸವದಲ್ಲಿ ಸ್ವಲ್ಪ ಗಲಿಬಿಲಿಯನ್ನು ಕೂಡ ತಂದಿತ್ತು. ಆಯೋಜಕರಿಂದ ಸರದಿ ಸ್ವಾಮೀಜಿಯವರ ಸಂಧಾನ ಕೂಡ ಆಗಿದೆ. ಸ್ವಲ್ಪ ಸುಮ್ಮನಿರ್ತಿದ್ದಾರೆ. ಫ್ರೀಡಮ್ ಟಿವಿಯೊಂದಿಗೆ ಮಾತನಾಡುವಾಗ ಟರ್ನ್ ಹೊಡೆದಿದ್ದಾರೆ ಜೈನ ಸ್ವಾಮೀಜಿ. ನಾನು ಹಂಗೆ ಮಾತನಾಡಲಿಲ್ಲ ಅಂತ. ನಾವು 2029 ದೊಡ್ಡ ಕಾರ್ಯಕ್ರಮ ವಿಚಾರವಾಗಿ ಮಾತನಾಡಿದ್ದೇವೆ ವೇದಿಕೆ ಮೇಲೆ ಅಂತ ಹೇಳಿ ಸ್ವಾಮೀಜಿ ಟರ್ನ್ ಹೊಡೆದಿರುವಂಥದ್ದು. ವೇದಿಕೆ ಮೇಲೇನೆ ಇಬ್ಬರು ಸ್ವಾಮೀಜಿಗಳು ಮಾತನಾಡ್ಕೊಂಡಿದ್ದಾರೆ. ನನ್ನ ಫೋಟೋ ಯಾಕೆ ಹಾಕಿಲ್ಲ, ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಾಗ ನಾನು ಬರೋದಿಲ್ಲ, ನಮ್ಮ ಫೋಟೋ ಹಾಕಿಲ್ಲ, ನಮ್ಮ ಕಡೆಯವ್ರ ಫೋಟೋ ಹಾಕಿಲ್ಲ, ನಾನು ಯಾಕೆ ಬರಲಿ ಅಂತ ಹೇಳಿ ಮಾತನಾಡಿದರೆ ಆ ಹಿರಿಯ ಸ್ವಾಮೀಜಿ, ಇನ್ನು ಕಿರಿಯ ಸ್ವಾಮೀಜಿ ಏನು ಪ್ರವಚನ ಮಾಡೋಕೆ ಬಂದವರು ಅವರಿಲ್ಲ, ನಾನು ಪ್ರತಿ ಬಾರಿ ಬಂದಾಗ ಕೂಡ ಫೋಟೋ ಹಾಕ್ತಾ ಇದೆ, ಈ ಬಾರಿ ಏನು ಸ್ವಲ್ಪ ಗೊಂದಲ ಆಗಿದೆ, ಅದು ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ ಅಂತ ಕರೆದಿದ್ದಾರೆ. ಇದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಆದಂತಹ ಘಟನೆ. ವೇದಿಕೆ ಮೇಲೇನೆ ಮಾತನಾಡ್ಕೊಂಡಿದ್ದಾರೆ ಸ್ವಾಮೀಜಿಗಳು. ಕೇಳಿ. ಚಾಲು ಮಾಡ್ರಿ ಮಹಾರಾಜ, ನಿಮ್ಮ ಫೋಟೋ ಹಾಕ್ತೇನೆ, ನಿಮ್ಮ ಫೋಟೋ ಹಾಕಿ ಪೂಜೆ ಪ್ರಾರಂಭ ಮಾಡಿ. ಸ್ವಾಮೀಜಿ ಅವರೇ, ನೀವು ನಾ ಆಚಾರ್ಯ ಶಾಂತಿ ಸಾರ್ ಮಾರಾದ್ರ ಪರಮಶಿ ಜಾತ್ಯ ದೇಕೇತಿ ಮಾರಾದ್ರು, ಪಾಯಿ ಸಾಗರ್ ಮಾರಾದ್ರು, ದೇಕೇತಿ ಮಾರಾದ್ರು, ದೇಶ್ ಮಿಷನ್ ಮಾರ ಶಿಷ್ಯರ ಈ ಕಡೆ ಬಾಹುಲಿ ಮಾರಾದ್ರು, ವಿದ್ಯಾನಂದರು, ಸುಗಂಧ ಸಾರ್ ಮಾರಿದ್ರು. ನೀವು ಎಲ್ಲಿ ಮಟ್ಟ ನಮ್ಮ ಶಾಂತಿ ಸಾಗರ ಶಿಷ್ಯರ ಪರಂಪರಾದಲ್ಲಿ ನೀವು ಹಿಂದೆ ಮಾಡ್ತೀರಲ್ಲ, ನಮ್ಮ ಮನಸ್ಸಲ್ಲಿ ಒಪ್ಪೋದು. ಯಾಕಪ್ಪ ಅಂದ್ರೆ ಮಟ್ಟ ನೀವು ಶಾಂತಿ ಸಾರ ಪರಂಪರ, ನಾವು ಸುಗಂಧ ಸಾರ್ ಮಾರಾದ್ರು ಎಲ್ಲರೂ ಅದಕ್ಕೆಲ್ಲ ಸಹಾಯ ಕೊಟ್ಟಾರು. ಅವ್ರು ಬಿಟ್ಟು ನೀವು ಉತ್ತರ ಸಾಧುಗಳಿಗೆ ಮಾನ್ಯತೆ ಹೆಚ್ಚಿಗೆ ಕೊಡ್ತಾರೆ, ಅವ್ರ ಸನ್ಯಾರ ಫೋಟೋ ಹಾಕ್ತಾರೆ. ನಮ್ಮ ಕರ್ನಾಟಕದ ಸಾಧು ಫೋಟೋ ಹಾಕ್ಲಿಲ್ಲಪ್ಪ ಅಂದ್ರೆ ನಮ್ಮ ಮಟ್ಟ ನಾವು ಹೆಂಗೈತೆ ಅನ್ನೋದನ್ನ ಈ ಪಕ್ಕ ಹೇಳ್ತಾನೆ. ಈಗ ನೋಡ್ರಿ, ಶಾಂತಿ ಸಾರ್ ಹಾಕ್ಯಾರ, ಮತ್ತೆ ಯಾರ್ಯಾರು ಫೋಟೋ ಹಾಕ್ಯಾರ ಅವ್ರಿಗೆ ಗೊತ್ತೈತಿ. ಅದಕ್ಕಾಗಿ ನಾ ಮತ್ತೆ ಇರ್ತದೆ ಈಗ ಆಗೈತಿ, ಇನ್ನು ಮುಂದೆ ಹಿಂಗೆ ಆಗಬಾರ್ದು. ನಾ ಜರೂರ್ ಸ್ವಾಮೀಜಿ ಹೇಳ್ತೇನೆ, ನಮ್ಮ ಶಾಂತಿ ಸಾಗರ್ ಪರಂಪರೆ ಅದ್ರ ಈ ಕರ್ನಾಟಕ ಯಾರೇ ಶಿಷ್ಯರವ್ರು ಯಾರೇ ಸಂಘದಲ್ಲಿ ಶಾಂತಿ ಸಾಗರ್ ಪರಂಪರೆ. ನಾನೇ ಶಿರಗೂರು ಪಂಚಾಯಣ ಪ್ರತಿಷ್ಠಾ ಮಹೋತ್ಸವದೊಳಗೆ ಇವತ್ತು 1ನೇ ದಿನ ಗರ್ಭ ಕಲ್ಯಾಣಿಕ ಕಾರ್ಯಕ್ರಮ ಇತ್ತು. ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದೊಳಗೆ NR ಲಕ್ಷ್ಮೀಶನ್ ಭಟ್ಟಾರಕ್ಕೂ ಬಂದಿರು, ನಮ್ಮ ನಾನಿ ಮಠ ಆದಂಥ ನಾನಿ ಮಠದ ಪೀಠಾಸಂತ ಜಿನ್ಶೇನ್ ಭಟ್ಟಾರಕ್ಕೂ ಕೂಡ ಬಂದಿರು. ನಮ್ದು ಏನಪ್ಪ ಅಂದ್ರೆ ನಾವಾಯಿತು, ಭಟ್ಟಾರಕರಾಯಿತು, ಎಲ್ಲ ಭಟ್ಟಾರಕ್ಕೂ ಸ್ವಾಮೀಜಿಯವರು ನಮ್ಮ ಜೈನ ಧರ್ಮ ಬೆಳಿಬೇಕು, ನಮ್ಮ ಸಮಾಜ ಎಲ್ಲ ಉಳಿಬೇಕು ಅಂತ ಹೇಳಿ ನಾವು ಒಂದಾಗಿ ಏನು ಚರ್ಚೆ ಮಾಡ್ತಿರ್ತೀವಿ ಸಮಾಜಗೋಸ್ಕರ. ಅಲ್ಲಿ ಕೇಳ್ರಿ, ಸಮಾಜ ಬಗ್ಗೆ ನಾವೆಲ್ಲರೂ ಒಂದಾಗಿ ಮಾಡ್ತಿರ್ತೀವಿ. ಅದಕ್ಕಾಗಿ ಇಲ್ಲಿ 5 ದಿನ ಪಂಚಕಲ್ಯಾಣಕ್ಕಿದೆ. ಆದ ನಂತರ ನಾನಿ ಮಠದಲ್ಲಿ ಅಲ್ಲಿ ಮಹಾಮಸ್ತಕವಿದೆ. ಅದಕ್ಕೆ ಸ್ವಾಮೀಜಿಯವ್ರು ನಿಮಂತ್ರಣ ಮಾಡಕತ್ತಿರು. ನಾನು ಇನ್ನೂ ಸಮಯ ಇದೆ, ಆದ್ರೆ ನೋಡಿ ನಾನು ಕಾರ್ಯಕ್ರಮ ನೋಡ್ಕೊಂಡು ಹೇಳ್ತಾನೆ ಅಂತ ಹೇಳಿದ್ದೀನಿ. ಎಷ್ಟು ಜನ ಬರುವಂಥ ನಿರೀಕ್ಷೆ ಇದೆ ಸ್ವಾಮಿ ಈ ಪಂಚಕಲ್ಯಾಣಕ್ಕೆ? ಇವತ್ತು ಲಗ್ಭಗ ಒಂದು 2-2.5-3 ಸಾವಿರ ಮಂದಿ ಇತ್ತು ನನ್ನ ಲೆಕ್ಕಲೆ. ಆನಂತರ ನಾಳೆ ಒಂದು 5-6 ಸಾವಿರ ಆಗ್ಬೋದು, ನಾಳೆ ಒಂದು 15-20 ಸಾವಿರ ಮಂದಿ ಬರ್ಬೋದು ಅಂತ ನನ್ನ ಅಂದಾಜು. ನಾಡ್ದೆಲ್ಲ ಮತ್ತು ಅನೇಕ ಜನ ನೇತಾಗಳೆಲ್ಲ ಬರ್ತಿರ್ತಾರೋ, ಅದಕ್ಕಾಗಿ ನನ್ನ ಲೆಕ್ಕಲೆ ಒಂದು 15-20 ಸಾವಿರ ಜನ ಬರ್ಬೋದು ಅನ್ಸತ್ತೆ ನಾಡ್ದು. ಸ್ವಾಮೀಜಿಯವರು ನಿಮಗೆ ಆಮಂತ್ರಣ ಕೊಟ್ಟಾಗ ಕೆಲವೊಂದಿಷ್ಟು ಸ್ವಾಮೀಜಿಗಳ ಹೆಸರನ್ನ ನೀವು ಹಾಕ್ರಿ, ಅಂದಾಗ ನಾನು ಬರ್ತೀನಿ ಅಂತ ನೀವು ಹೇಳಿಕೆಯನ್ನು ನೀಡಿದ್ರಿ. ಹಾಂ, ಇದಲ್ಲ ನಮ್ಮದೊಂದು ಮುಂದೆ ಪಂಚಕಲ್ಯಾಣ ಮಾಡಿದ್ರು 2029ಕ್ಕೆ. ಅವಾಗ ಸ್ವಾಮೀಜಿ ನೀವು ಪಂಚಕಲ್ಯಾಣ ಬಂದು ನಾನು ಫೋಟೋ ಹಾಕಂತ ಹೇಳಿ ಅವರಿಗೆ. ನಾನೇ ಶಿರಗೂರು ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದೊಳಗೆ ಇವತ್ತು 1ನೇ ದಿನ ಗರ್ಭ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.